ಮಂಡ್ಯದ ನಾಗಮಂಗಲದ ಕೋಮು ಗಲಭೆ ಪ್ರಕರಣ ಒಂದು ಕಡೆ, ಇತ್ತ ವಿಘ್ನ ವಿನಾಯಕನಿಂದಲೇ ಬದ್ರಿ ಕೊಪ್ಪಲಿಗೂ ಕೂಡ ವಿಘ್ನ ಎದುರಾಗಿದೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿದ್ದ ಊರು ಈಗ ಫುಲ್ ಖಾಲಿಯಾಗೋಗಿದೆ. ಪೊಲೀಸರ ಭಯ, ಬಂಧನದ ಭೀತಿ, ಇದರಿಂದಾಗಿ ಪರಾರಿಯಾಗಿರುವ ಯುವಕರು. ಗಲಭೆ ಸಂಬಂಧ ಗ್ರಾಮದ ಕೆಲ ಯುವಕರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಇನ್ನು ಒಂದಷ್ಟು ಮಂದಿ ಯುವಕರೆಲ್ಲರೂ ಕೂಡ ಪರಾರಿಯಾಗೋಗಿದ್ದಾರೆ. ಎಲ್ಲಿ ನಮ್ಮನ್ನು ಕೂಡ ಬಂಧಿಸಿಬಿಡ್ತಾರೋ ಅನ್ನೋ ಭಯದಿಂದ ಈಗ ಬದ್ರಿಕೊಪ್ಪಲಿನ ಜನರು ಕೂಡ, ಒಂದಷ್ಟು ಮಂದಿ ಯುವಕರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಗಲಭೆ ಸಂಬಂಧ ಗ್ರಾಮದ ಕೆಲ ಯುವಕರ ಬಂಧನವಾಗಿತ್ತು. ಇನ್ನು ಪ್ರಕರಣದ ಬಳಿಕ ಊರಿನ ರಸ್ತೆಗಳು ಖಾಲಿ ಹೊಡಿತಿದ್ದಾವೆ. ಬಿಕೋ ಎನ್ನುತ್ತಿದೆ ಬದ್ರಿಕೊಪ್ಪಲು ಗ್ರಾಮದ ರಸ್ತೆಗಳು. ಗ್ರಾಮದ ಸ್ಥಿತಿಯನ್ನ ಕಂಡು ಇತ್ತ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಮನೆಗೆ ಆಧಾರವಾಗಿದ್ದವರೇ ಈಗ ಪರಾರಿ ಆಗ್ಬಿಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಲವಲವಿಕೆಯಿಂದ ಇರ್ತಾ ಇದ್ದಂತಹ ಗ್ರಾಮ ಈಗ ಮಂಕಾಗೋಗಿದೆ. ಎಲ್ಲೂ ಕೂಡ ಜನ ಕಾಣಿಸ್ಕೊಳ್ತಾ ಇಲ್ಲ. ರಸ್ತೆಗಳೆಲ್ಲವೂ ಕೂಡ ಬಿಕೋ ಅಂತಿದ್ದಾವೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಘ್ನ ವಿನಾಯಕನಿಂದಲೇ ಬದ್ರಿಕೊಪ್ಪಲಿಗೂ ಕೂಡ ವಿಘ್ನ ಎದುರಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಆ ಕೋಮು ಗಲಭೆ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರೋ ಅವರನ್ನೆಲ್ಲ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಉಳಿದವರು ನಮ್ಮನ್ನು ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಭಯದಲ್ಲಿ ಊರನ್ನೇ ಬಿಟ್ಟು ಹೊರಟೋಗಿದ್ದಾರೆ, ಅಂದ್ರೆ ಪರಾರಿಯಾಗಿದ್ದಾರೆ. ಹೀಗಾಗಿ ಒಂದಷ್ಟು ಗ್ರಾಮಗಳಲ್ಲಿ, ಈ ಗ್ರಾಮದಲ್ಲಿ ಒಂದಷ್ಟು ಮನೆಗಳಲ್ಲಿ ಬೀಗ ಕೂಡ ಜಡಿಯಲಾಗಿದೆ. ಗಮನಿಸ್ತಾ ಇದ್ದೀರಾ, ಮನೆಗಳಲ್ಲೇ ಯಾರೂ ಇಲ್ಲ. ಇತ್ತ ರಸ್ತೆಗೆ ಬಂದ್ರೆ ರಸ್ತೆಯಲ್ಲೂ ಕೂಡ ಯಾರೂ ಇಲ್ಲ. ಹೀಗಾಗಿ ಬದ್ರಿಕೊಪ್ಪದ ಗ್ರಾಮ ಬಿಕೋ ಎನ್ನುತ್ತಿದೆ. ಗಣೇಶನ್ ಕುಂಡ್ರಿಸಿರೋದು ಅವ್ರ ಹತ್ತಿರ ಈಚೆಗೆ ಹೇಳ್ಕೊಂಬತ್ತಾರೆ. ನಾವು ಅವ್ರಿಂದ ಪರ್ಮಿಷನ್ ತಗೊಂಬಂದಿದ್ದಾರೆ. ನಾವು ಗಣಪತಿ ಕುಂಡ್ರಿಸಿದ್ದು ಏಕಾಏಕಿ ಕುಂಡ್ರಿಸಿದ್ವಿ. ಈಗ ನನ್ನೆ ಕಾರ್ಯಕ್ರಮ ಈ ವರ್ಷ ಒಂದಷ್ಟು ಸಲ 25-30 ವರ್ಷದಿಂದ ಮಾಡ್ತಾ ಇದ್ರು. ಇವತ್ತು ಮಾಡ್ಕೊಂಡೇವೆ. ಹುಡುಗರುಗಳು ಎಲ್ಲೆಲ್ಲ ದುಡ್ಕೊಂಡು ಅವ ಸಂಘ ನಡೆಸ್ಕೊಂಡು ಗಣೇಶನ್ ಕುಂಡ್ಸೋದು ತಪ್ಪಾಯ್ತು ಹೇಳಿ, ಇನ್ನು ತಪ್ಪು ಅಂತವ. ಈಗ ಅದಕ್ಕೆ ನಾವು ಅನ್ನೋದು, ನೀವೇನಾದ್ರು ಸರಿಪಟ್ಟು ಮಾಡಿದ್ರೆ ಮಾಡ್ಲಿ, ಅಂದ್ರೆ ಅವ್ನಿಗೆ ಮಾತ್ರ ಅಲ್ಲಿ ಹೋಗಿ ಧಿಕಾರ ಅಂತ ನಾವು ಹಾಕ್ತೀವಿ. ನನ್ನ ಮಗನಿಗೆ ಯಾರಿಗೆ ಚಲುವರಾಯ ಸ್ವಾಮಿಗೆ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ರಾಘವೇಂದ್ರ, ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು CCTV ಫುಟೇಜಸ್ಗಳು ಕೂಡ ಸಿಕ್ಕಿದ್ದು, ಅದರಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಕಾಣಬಹುದು. ಈಗ ಆರೋಪಿಗಳ ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಬಂಧನದ ಭೀತಿಯಲ್ಲಿ ಬದ್ರಿಕೊಪ್ಪಲಿನ ಯುವಕರೇ ಪರಾರಿ ಆಗೋಗಿದ್ದಾರೆ. ಓವರಾಲ್ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಸೆಪ್ಟೆಂಬರ್ 11ರಂದು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಂತಹ ಒಂದು ಕೋಮು ಗಲಭೆಯ ಸಂದರ್ಭದಲ್ಲಿ ಏನು ಅಂದು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಏನು ಅಂದಿನ ಒಂದು ಕೋಮು ಗಲಭೆಯಲ್ಲಿ ಪೆಟ್ರೋಲ್ ಬಾಂಬ್ ಬಳಕೆಯಾಗಿತ್ತು, ಮತ್ತೆ ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚಿದಂತ ಘಟನೆ ಕೂಡ ನಡೆದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದು ಎಕ್ಸ್ಕ್ಲೂಸಿವ್ CCTVಗಳು ಕೂಡ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಅದರಲ್ಲಿ ಕೆಲ ಕಿಡಿಗೇಡಿಗಳು ಅಂಗಡಿಗೆ ಪೆಟ್ರೋಲ್ ಅನ್ನು ಬಳಸಿ ಪೆಟ್ರೋಲ್ ಬಾಂಬ್ ಅನ್ನು ಹಾಕುವ ಮೂಲಕ ಬೆಂಕಿ ಹಚ್ಚಿದಂತಹ ಒಂದು ಘಟನೆಗಳ ದೃಶ್ಯಾವಳಿಗಳು ಕೂಡ ಈಗ CCTVಯಲ್ಲಿ ದಾಖಲಾಗಿದೆ. ಈ ಒಂದು CCTVಯ ದೃಶ್ಯಾವಳಿಗಳನ್ನ ಈಗ ಆಧರಿಸಿ ಈಗ ಪೊಲೀಸರು ಏನು ಗಲಭೆಗೆ ಕಾರಣರಾದ ಪತ್ತೆಗೆ ಮುಂದಾಗಿದ್ದಾರೆ. ಈ ಒಂದು CCTVಯಲ್ಲಿ ಕಾಣಿಸುವಂತಹ ಏನು ಯುವಕರು ಕಿಡಿಗೇಡಿಗಳೇನಿದ್ದಾರೆ ಅವರನ್ನ ಬಂಧನ ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಯಾಕೆಂದ್ರೆ ಅದು ಈ ಒಂದು ಗಲಭೆಯಲ್ಲಿ ಸಾಕಷ್ಟು ಹಾನಿಗಳಾಗಿತ್ತು. ಏನು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಬಿದ್ದು ಒಂದು ಕಡೆ ಬಟ್ಟೆ ಅಂಗಡಿ, ಪಾತ್ರೆ ಅಂಗಡಿ, ಬೈಕ್ ಶೋರೂಮ್ ಸೇರಿದಂತೆ ಹಲವಾರು ರೀತಿಯ ವ್ಯಾಪಾರ ವಹಿವಾಟು ಮಾಡುತ್ತಿದ್ದಂತ ವರ್ತಕರ ಅಂಗಡಿಗೆ ಕಿಡಿಗೇಡಿಗಳಿಗೂ ಪೆಟ್ರೋಲ್ ಬಾಂಬ್ ಅನ್ನ ಎಸೆದು ಈಗ ಒಂದು ಬೆಂಕಿಯನ್ನು ಹಚ್ಚಿದ್ರು. ಏನ್ ಪೆಟ್ರೋಲ್ ಬಾಂಬ್ ಬಳಕೆ ಆಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಎಲ್ಲ ಕೇಳಿದ್ರು ಕೂಡ CCTVಯಲ್ಲಿ ಸಿಕ್ಕಿರುವಂತಹ ಈ ಒಂದು ದೃಶ್ಯಾವಳಿಗಳು ಆ ಒಂದಿನ ಒಂದು ಕೋಮು ಗಲಭೆಯ ಘಟನೆಯಲ್ಲಿ ಪೆಟ್ರೋಲ್ ಬಾಂಬ್ ಬಳಕೆ ಆಗಿತ್ತು ಅನ್ನೋದಕ್ಕೆ ಒಂದು
ವಿಸ್ಫೋಟಕ ಸಾಕ್ಷ್ಯ ಸಿಕ್ಕಂತಾಗಿದೆ. ಹೀಗಾಗಿನೇ ಕೂಡ ಈಗ ಪೊಲೀಸರು ಈಗ ಏನು CCTV ಲಭ್ಯ ಆಗಿರುವಂತಹ ಒಂದು ದೃಶ್ಯವನ್ನು ಆಧರಿಸಿ ಆರೋಪಿಗಳ ಬಂಧನಕ್ಕೆ ಬಲೆಯನ್ನು ಬೀಸಿದ್ದಾರೆ. ಮತ್ತೊಂದು ಕಡೆ ಏನು ಅಂದು ಘಟನೆಗೆ ಕಾರಣ ಆದಂತಹ ಒಂದು ಏನು ಗಣೇಶ ವಿಸರ್ಜನೆ ಗ್ರಾಮವಾದಂತಹ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಏನು ಅಂದಿನ ಘಟನೆಯಲ್ಲಿ ಬದ್ರಿಕೊಪ್ಪಲು ಗ್ರಾಮದ ಈ ಒಂದು ಗಣೇಶ ವಿಸರ್ಜನೆ ಗಣೇಶವನ್ನು ಕೂರಿಸಿದವರ ಮೇಲೆ ಈಗ ಪೊಲೀಸರು ಸುಮಾರು 30 ಜನರ ಮೇಲೆ ಈಗ FIR ಅನ್ನ ದಾಖಲಿಸಿ ಆ ಗ್ರಾಮದಲ್ಲಿದ್ದಂತಹ ಏನು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಂತ ಆ ಗ್ರಾಮದ ಯುವಕರನ್ನ ಈಗ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಈಗ ಏನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗಾಗಲೇ ಕೂಡ ಸುಮಾರು 20ಕ್ಕೂ ಹೆಚ್ಚು ಮಂದಿಯನ್ನ ಆ ಒಂದು ಬದ್ರಿಕೊಪ್ಪಲು ಗ್ರಾಮದ ಯುವಕರನ್ನ ಬಂಧಿಸಿದ್ದಾರೆ. ಜೊತೆಗೆ ಇನ್ನು ಈ CCTV ಮತ್ತೆ ಇನ್ನಿತರ ಕೆಲವೊಂದು ಮಾಹಿತಿಗಳನ್ನ ಆಧರಿಸಿ ಆ ಗ್ರಾಮದ ಬಹುತೇಕರನ್ನ ಬಂಧನ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಅವರ ಹೆಸರನ್ನು ಕೂಡ FIR ನಲ್ಲಿ ದಾಖಲಿಸಿದ್ರೆ. ಹಾಗಾಗಿ ಕೂಡ ಪೊಲೀಸರು ಈ ನುಳಿಕೆ ಆದಂತಹ ಏನು ಅವ್ರನ್ನ ಯುವಕರನ್ನ ಪತ್ತೆ ಹಚ್ಚಲಿಕ್ಕೆ ಗ್ರಾಮಕ್ಕೆ ಬಂದು ಅವರ ಬಂಧನಕ್ಕೆ ಬೀಸ್ತಾ ಇದ್ದಾರೆ. ಹಾಗಾಗಿನೇ ಕೂಡ ಈಗ ಆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಗಂಡಸರು ಸೇರಿದಂತೆ ಯುವಕರು ಈಗ ಗ್ರಾಮವನ್ನ ತೊರೆದಿದ್ದಾರೆ. ಏನು ಪೊಲೀಸರ ಬಂಧನ ಭೀತಿಯಿಂದ ಅಲ್ಲಿನ ಬಹುತೇಕ ಯುವಕರು ಊರನ್ನ ಬಿಟ್ಟಿದ್ದಾರೆ. ಹೀಗಾಗಿನೇ ಕೂಡ ಊರಿನಲ್ಲಿ ಇದೀಗ ನೀರವ ಮೌನ ಆವರಿಸಿ ರಸ್ತೆಗಳು ಕೂಡ ಖಾಲಿ ಹುಡುಕಿದ್ರೆ. ಕೇವಲ ಗ್ರಾಮದಲ್ಲಿ ಹೆಂಗಸರು ಸೇರಿದಂತೆ ಕೆಲ ವೃದ್ಧೆಯರು ಮಾತ್ರ ಗ್ರಾಮದಲ್ಲಿದ್ದಾರೆ. ಕೆಲ ಮನೆಗಳ ಬೀಗ ಕೂಡ ಜೈಲಾಗಿದ್ದು ಇದುವರೆಗೂ ಕೂಡ ಅವರು ಕೂಡ ಯಾರು ಪತ್ತೆ ಆಗಿಲ್ಲ. ಯಾಕೆಂದ್ರೆ ಏನು ಪೊಲೀಸರು ತಮ್ಮನ್ನ ಎಲ್ಲಿ ಬಂಧಿಸ್ತಾರೋ ನಮ್ಮ ಹೆಸರನ್ನು ಕೂಡ ಸೇರಿಸಿದ್ದಾರೋ ಅನ್ನೋ ಆತಂಕದಿಂದ ಇವ್ರನ್ನ ಬಹುತೇಕ ಯುವಕರು ಈಗ ನಾಪತ್ತೆ ಆಗಿದ್ದಾರೆ. ಇದರಿಂದಾಗಿ ಆ ಗ್ರಾಮದಲ್ಲಿ ಒಂದು ರೀತಿಯ ಸೂತಕದ ಛಾಯೆ ಆವರಿಸಿದೆ. ಏನು ವಿಘ್ನ ವಿನಾಯಕನ ಕೂರಿಸಿದಂತ ಗ್ರಾಮಕ್ಕೆ ಈಗ ಆ ಒಂದು ವಿಘ್ನ ವಿನಾಯಕನೇ ವಿಘ್ನವನ್ನ ತಂದೊಡ್ಡಿದ್ದಾನೆ ಅನ್ನೋ ಆರೋಪವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಏನು ಮಹಿಳೆಯರು ಮಾಡ್ತಾ ಇದ್ದಾರೆ. ಕಣ್ಣೀರು ಕೂಡ ಆಗ್ತಾ ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಬಂಧನ ಮಾಡ್ಬೇಕಾಯ್ತಲ್ಲ, ಈ ಒಂದು ಘಟನೆಗೆ ಕಾರಣದವರನ್ನ ಬಂಧಿಸ್ಬೇಕು, ಆದ್ರೆ ಅಮಾಯಕರನ್ನ ಬಂಧಿಸಿ ಈ ರೀತಿ ಕಿರುಕುಳ ಕೂಡ ನೀಡ್ತಿರೋ ಪೊಲೀಸರ ಕ್ರಮ ಎಷ್ಟು ಸರಿ ಅಂತ ಅವರು ಕೂಡ ಕಣ್ಣೀರಾಗ್ತಾ ಈ ಒಂದು ಘಟನೆಯನ್ನ ನೆನೆದು ಏನು ನಾವು ವಿಘ್ನ ವಿನಾಯಕನ ಯಾವುದೇ ವಿಘ್ನ ಬಾರದಿರಲಿ ಅಂತ ನಾವು ಗಣೇಶನ ಕೂರಿಸ್ತೀವಿ. ಆದ್ರೆ ನಮ್ಮೂರಿಗೆ ಈ ತರ ಒಂದು ವಿಘ್ನ ಆದದ್ದು ನಿಜಕ್ಕೂ ಕೂಡ ನಮಗೂ ಕೂಡ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಒಂದು ಕಡೆ ನಮ್ಮಲ್ಲಿ ಮನೆಗೆ ಯಾರು ಕೂಡ ದಿಕ್ಕಿಲ್ಲ, ಗಂಡಸರಂತೂ ಊರಲ್ಲಿಲ್ಲ, ಯುವಕರಂತೂ ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಘಟನೆ ಆದ ದಿನದಿಂದ ಕೂಡ ನಮ್ಮೂರಿಗೆ ಇನ್ನೂ ಕೂಡ ಬಂದಿಲ್ಲ ಅವರು ಅಂತ ಹೇಳಿ ತಮ್ಮ ಕಣ್ಣೀರಾಗ್ತಾ ತಮ್ಮ ಸಮಸ್ಯೆಯನ್ನ ಹೇಳ್ಕೊತಿರುವಂತದ್ದು ದಿವೇಶ್, ಮಧುಮಾಲಾ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.